ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋ ಮತ್ತೊಂದು ಅನ್ಬಾಕ್ಸಿಂಗಿಗೆ ಸ್ವಾಗತ ಸ್ನೇಹಿತರೆ. ಇವನು ರೈಡಿಂಗ್ ಚಾನಲ್ ಹೆಸರಿಟ್ಕೊಂಡು ಬರೀ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಂಬಿಟ್ಟೆ. ಒಂದು 3 ಡೇಸ್ದು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ. ಅದು ಬರಲಿ, ಅದು ಬಂದ ಮೇಲೆ ಅಲ್ಲ ಒಂದು ಕಂಟೆಂಟ್ ನಾವು ಕೊಡೋಕ್ಕಾಗೋದು. ಅದ್ರ ಬದಲು ಇವಾಗ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಬ್ಬರು ರೈಡಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದವ್ರಿಗೆ ಒಂದು ಏನೇನು ಬೇಕು, ಎಷ್ಟು ಖರ್ಚಾಗ್ಬೋದು ಅಂದಾಜು ಅವ್ರಿಗೊಂದು ಐಡಿಯಾ ಸಿಗುತ್ತೆ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಪಾರ್ಸಲ್ ಬಂದಿದೆ, ಅನ್ಬಾಕ್ಸ್ ಮಾಡಿ ನೋಡೋಣ. ಇದು ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಮುಂಚೆ ಓಪನ್ ಮಾಡಿ ಆಮೇಲೆ ಪ್ಯಾಕ್ ಮಾಡಿ ಮತ್ತೆ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ನಲ್ಲ, ಆ ಥರ ಏನಿಲ್ಲ. ಡೈರೆಕ್ಟ್ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 3200 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ನನಗೆ ಕೂಪನ್ ಕೋಡ್ ಇತ್ತು ಒಂದು ನನ್ನ ಹತ್ರ ಅಮೆಝಾನಲ್ಲಿ. ಆ ಕೂಪನ್ ಕೋಡ್ ಅಪ್ಲೈ ಮಾಡಿದ್ದಕ್ಕೆ 300 ರೂಪೀಸ್ ಲೆಸ್ ಆಗಿಬಿಟ್ಟು ನನಗಿದು ಸಿಕ್ಕಿದೆ. ಲ್ಯಾಟ್ರಿ ಎಲ್ಲ ಅದರೊಳಗೆ ಇದ್ದಿದ್ದು ಕಾರ್ಡ್ಸು. ಬನ್ನಿ ಅದ್ರ ಬಗ್ಗೆ ಏನೇನಿದೆ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಗಾರ್ಡಿಯನ್ ಗೇರಿಂದು. ಇದು 28 ಲೀಟರ್ಸ್ ಕಂಪಾರ್ಟ್ಮೆಂಟ್. ಇದು ಮೊಬೈಲ್ ಫೋನ್ಸ್ ಯೂಸ್ ಮಾಡೋಕ್ಕೆ ಇದು ಕಂಫರ್ಟಬಲ್ ಇದೆ. ಇದ್ರ ಜೊತೆ ಏನೇನು ಕೊಟ್ಟಿದ್ದಾರೆ ನೋಡಿ. ಇದೊಂದು ಕಂಪಾರ್ಟ್ಮೆಂಟು. ಜಿಪ್ಸ್ ಎಲ್ಲ ತುಂಬ ಸ್ಮೂತ್ ಇದೆ. ಇದು ನಿಮ್ಮ ಇಯರ್ಫೋನ್ಸು, ಚಾರ್ಜಿಂಗು ಏನಾದರೂ ಹಾಕ್ಕೊಳೋಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ರೇಡಿಯಂ ಸ್ಟಿಕ್ಕರ್ಸು 3mm. ತುಂಬ ನೈಟ್ ಹೊತ್ತು ಜರ್ನಿ ತುಂಬ ಲೈಟ್ ಬಿದ್ದರೆ ತುಂಬ ರಿಫ್ಲೆಕ್ಟ್ ಆಗುತ್ತೆ. ಇದು ತುಂಬ ಒಳ್ಳೆ ಫೀಚರ್ಸ್ ಇದು ನೋಡಿ ಸ್ನೇಹಿತರೆ. ಇದು ನಾರ್ಮಲ್ ಬ್ಯಾಗ್ ಆಗೂ ಯೂಸ್ ಮಾಡ್ಬೋದು ಇದನ್ನ. ವಾವ್, ನೋಡಿ ಸ್ನೇಹಿತರೆ ಎಷ್ಟು ಫ್ರೀ ಇದೆ. ಇದು ಟ್ಯಾಂಕ್ ಕವರು ಬ್ಯಾಗು, ಇದು ವಾಟರ್ ಪ್ರೂಫ್ ಕವರು, ರೈನ್ ಕವರು. ಇಲ್ಲಿ ಇವ್ರದ್ದು ಲೋಗೋ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಅಷ್ಟೇ ಟ್ಯಾಂಕ್ ಬ್ಯಾಗು. ಸ್ಟ್ರಾಪ್ಸು ಇದು ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದು ಸ್ಟ್ರಾಪ್. ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು. ಇದು ನೋಡಿ, ಆರಾಮಾಗಿ ಇಲ್ಲೊಂದು ಲ್ಯಾಪ್ಟಾಪು, ಹೆಲ್ಮೆಟ್ ಇಡಿಸುತ್ತೆ. ಚೆಕ್ ಮಾಡೇ ಬಿಡೋಣ. ಒಂದು ಹೆಲ್ಮೆಟ್ ಹಾಕಿ, ನಮ್ಮ ಹೆಲ್ಮೆಟ್ ಹಾಕಿ. ಇದು ನನ್ನ ಹೆಲ್ಮೆಟ್ ಆಗಲ್ಲ, ಇದಕ್ಕಿಂತ ಸ್ವಲ್ಪ ಸಣ್ಣ ಹೆಲ್ಮೆಟ್ ಇದ್ದರೆ ಕಂಫರ್ಟಾಗಿ ಕೂರುತ್ತೆ. ನನ್ನ ಹೆಲ್ಮೆಟ್ ಇದಕ್ಕೆ ಫಿಟ್ ಆಗಲ್ಲ. ಓಕೆ, ಫಿಟ್ ಆಗುತ್ತೆ ಸ್ನೇಹಿತರೆ. ಎಕ್ಸ್ಪ್ಯಾಂಡ್ ಮಾಡೋದಿದೆ ಇಲ್ಲಿ, ನಾನು ನೋಡೇ ಇಲ್ಲ. ಈಸಿಯಾಗಿ ಫಿಟ್ ಆಗುತ್ತೆ. ನೋಡೋಣ ಈಗ. Hey y'all, come look at this. ನನ್ನ ಮಗನ ಎಕ್ಸ್ಟ್ಯಾಂಡ್ ಜಿಪ್ ತೆಗೆದ್ಮೇಲೆ ಆದರೂ ಫಿಟ್ ಆಗುತ್ತೆ ಅಂದ್ಕೊಂಡೆ. ನನ್ನ ನೆನಪರ ಸರಿ ಇಲ್ಲ. ಮತ್ತೆ ಪ್ಲಾನ್ ಫ್ಲಾಪ್ ಆಯಿತು. ಹೋಗಲಿ ಬಿಡಿ, ತೆಗೆದ್ಬಿಟ್ಟು ಬೇರೆ ನೋಡೋಣ. ಸಣ್ಣ ಎಲಿಮೆಂಟು ಕನ್ಫರ್ಮ್ ಪಕ್ಕ ಆಗುತ್ತೆ.
ಹೋಗಲಿ ನೋಡಿ ಸ್ನೇಹಿತರೆ, ಇದು ಜಿಪ್ ನೋಡಿ. ಇದು ಈ ಬ್ಯಾಗಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇಡ್ಸೋಕ್ಕೆ ಈ ಜಿಪ್ ತುಂಬ ಹೆಲ್ಪ್ ಮಾಡುತ್ತೆ. ಸಣ್ಣ ಪುಟ್ಟ ಗ್ಲೌಸಸ್ಸು ಅವು ಇವು ಇಟ್ಕೊಂಡು ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಸರಿ, ಇದನ್ನು ನೆಕ್ಸ್ಟ್ ಗಾಡಿಗೆ ಹೇಗೆ ಫಿಟ್ ಮಾಡೋದು ಅಂತ ಇದಕ್ಕೆ ತೋರಿಸ್ತೀನಿ. ಇದನ್ನು ಸ್ವಲ್ಪ ಹೊರಗಡೆ ವೀಡಿಯೋ ಮಾಡ್ತೀನಿ, ಓಕೆನಾ? ಬನ್ನಿ. ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ನೀವು, ಸೇಮ್ ಬ್ಯಾಗ್ ಇದು 28 ಲೀಟರ್ಸ್ ಗಾರ್ಡಿಯನ್ ಗೇರ್ಸ್ ಕಂಪ್ನಿ ಬ್ಯಾಗ್ ಇದು. ಇದನ್ನು ಗಾಡಿಗೆ ಹೇಗೆ ಫಿಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸರಿ, ತಡ ಮಾಡೋದು ಬೇಡ, ಬನ್ನಿ. ಫಸ್ಟು ಇದ್ರ ಒಳಗಡೆ ಏನೇನು ಆಕ್ಸೆಸರೀಸ್ ಕೊಟ್ಟಿರ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ ಇವೆರಡು ಸ್ಟ್ರ್ಯಾಪ್ಸು. ನೆಕ್ಸ್ಟು ಇದು ಟ್ಯಾಂಕ್ ಕವರ್, ಇದು ಫಿಟ್ ಮಾಡಬೇಕು. ಫಸ್ಟ್ ಇದನ್ನು ಫಿಟ್ ಮಾಡಿದ್ಮೇಲೆ ಬ್ಯಾಗ್ ಫಿಟ್ ಮಾಡಬೇಕು. ನೆಕ್ಸ್ಟ್ ಇದು ವಾಟರ್ ಪ್ರೂಫ್ ಕವರು ಮತ್ತು ಡಸ್ಟ್ ಪ್ರೂಫ್ ಕವರು. ಬ್ಯಾಗಿಗೆ ಈ ರೀತಿ ಹಾಕ್ಕೊಂಡು ಯೂಸ್ ಮಾಡಬೇಕು. ನೆಕ್ಸ್ಟು ಇದನ್ನು ಸೈಡಿಗೆ ಇಡೋಣ. ಈಗ ಈ ಟ್ಯಾಂಕ್ ಕವರ್ನ ಹೇಗೆ ಫಿಟ್ ಮಾಡಬೇಕಂತ ತೋರಿಸ್ತೀನಿ ಫಸ್ಟು, ಯಾಕಂದರೆ ಅದು ಫಿಟ್ ಆದಮೇಲೆ ಬ್ಯಾಗ್ನ ಫಿಟ್ ಮಾಡೋಕ್ಕೆ ಬರೋದು. ನೋಡಿ ಸ್ನೇಹಿತರೆ, ಅದು ಯು ಶೇಪಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನು ಆ ರೀತಿ ಮುಂದೆ ಆಗಬೇಕು. ಆ ಪೆಟ್ರೋಲ್ ಹಾಕೋಕ್ಕೋಸ್ಕರ ಆ ಥರ ಯು ಶೇಪ್ ಕೊಟ್ಟಿದ್ದಾರೆ. ಅದೊಂದು ಬೆಸ್ಟ್ ಫೀಚರ್. ನೀವು ಪೆಟ್ರೋಲ್ ಹಾಕಬೇಕಂದ್ರೆ ಫುಲ್ ಬಿಚ್ಚಾಗಿಲ್ಲ, ಜಸ್ಟ್ ಬ್ಯಾಗ್ ಒಂದು ಬಿಚ್ಚಿದ್ರೆ ಸಾಕು. ಅಲ್ಲಿ 4 ಕ್ಲಿಪ್ ಇದ್ದಾವೆ, ಆ ಕ್ಲಿಪ್ ಯೂಸ್ ಮಾಡ್ಕೊಂಡು ಬಿಚ್ಚಿದ್ರೆ ಮುಗೀತು. ನೆಕ್ಸ್ಟು ಈ ಲೆಂತ್ ಕೇಬಲ್ ಇದೆಯಲ್ಲ, ಇದನ್ನು ಬೈಕ್ನ ಈ ರೀತಿ ಕೆಳಗಿಂದ ತೊಗೊಬೇಕು. ಆ ರೀತಿ ತೊಗೊಂಡು ನೋಡಿ, ಈ ಕಡೆ ಪೂರ ಆ ರೀತಿ ಒಳಗಡೆ ತೊಗೊಂಡು ಈ ಕಡೆ ಒಂದು ಕ್ಲಿಪ್ ಕೊಟ್ಟಿರ್ತಾರೆ, ಆ ಕ್ಲಿಪ್ ಒಳಗೆ ಹಾಸಿ ಅದನ್ನು ಪೂರ ಜಾಯಿಂಟ್ ಮಾಡಿ ಟೈಟ್ ಮಾಡಬೇಕು. ಒಂಚೂರು ಕೇಬಲ್ ಉಳಿಯುತ್ತೆ, ಆ ಕೇಬಲ್ನ ನೀವು ಹಾಗೆ ಬಿಡಬಾರ್ದು. ಯಾಕೆಂದರೆ ಟೈರ್ ಗಿರ್ಗೆಲ್ಲ ಇಂಜಿನ್ಗೆಲ್ಲಾದರೂ ತಗಲುತ್ತೆ ಏನೋ, ಯಾರಿಗೆ ಗೊತ್ತು. ಅದನ್ನು ಒಂಚೂರು ಈ ಕಡೆ ಎಲ್ಲಾದರೂ ನೆಕ್ಸ್ಟ್ ಕಟ್ಟಿದರೆ ಮುಗಿಯುತ್ತೆ. ಅದನ್ನು ಕಟ್ಟಿದ ಮೇಲೆ ಫ್ರಂಟ್ ಪೋರ್ಷನ್ಸ್ದು ಮುಗಿಯುತ್ತೆ ಸ್ನೇಹಿತರೆ. ಈಗೇನಿದ್ರು ಬ್ಯಾಕ್ ಪೋರ್ಷನಲ್ಲಿರೋ 2 ಸ್ಟ್ರ್ಯಾಪ್ನ ಕಟ್ಟಬೇಕು. ಅವೆರಡು ಸ್ಟ್ರ್ಯಾಪ್ ಕಟ್ಟಬೇಕು. ನೋಡಿ, ಈ ರೀತಿ ಬ್ಯಾಕ್ ಪೋರ್ಷನಲ್ಲಿ ಅದು ಹೋಲ್ ಇರುತ್ತೆ. ಅದನ್ನು ಫಸ್ಟು ಈ ಕಂಬಿಗಾದರೂ ಕಟ್ಬೋದು, ಇಲ್ಲಿಗಾದರೂ ಕಟ್ಬೋದು, ನಿಮ್ಮ ಇಷ್ಟ. ಅದು ಲೆಂತ್ ಭಾಳ ಸ್ವಲ್ಪ ದೊಡ್ಡದೇ ಕೊಟ್ಟಿರ್ತಾರೆ. ಈ ರೀತಿ ಹೋಲಲ್ಲಿ ಅದನ್ನು ತಗೊಂಡು ಟೈಟ್ ಮಾಡ್ಕೊಬೇಕು. ನೀವು ಟೈಟ್ ಮಾಡ್ಕೊಂಡ್ಮೇಲೆ ಪೂರ ಒಂದು ಸತಿ ಟೈಟ್ ಮಾಡಿ, ನೆಕ್ಸ್ಟ್ ಆ ಇನ್ನೊಂದು ಎಂಡ್ ಇರುತ್ತಲ್ಲ, ಅದನ್ನು ಈ ಬ್ಯಾಗಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಒಳಗಡೆ ಹಾಕಿ ಜಾಯಿಂಟ್ ಮಾಡಬೇಕು. ಅದನ್ನು ಇನ್ನೊಂದು ಕಡೆಯಿಂದ ಹೊರಗಡೆ ತೆಗೆದ್ರೆ ಟೈಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಒಳಗಡೆಯಿಂದ ಹಾಕಿ ಜಸ್ಟ್ ಪುಲ್ ಮಾಡಬೇಕು, ಟೈಟ್ ಆಗುತ್ತೆ. ನಿಮಗೆ ಅದು ಎಷ್ಟು ಟೈಟ್ ಬೇಕೋ ಅಷ್ಟು ನೋಡಿಕೊಂಡು ಪುಲ್ ಮಾಡಿ ಎಲಾಸ್ಟಿಕ್ ಒಳಗಡೆ ಅದನ್ನು ಹಾಕ್ಬಿಟ್ರೆ ರೈಟ್ ಸೈಡಿಂದ ಮುಗಿಯುತ್ತೆ ಸ್ನೇಹಿತರೆ. ಅದೇ ರೀತಿ ಲೆಫ್ಟ್ ಸೈಡಿಂದ ಮಾಡಬೇಕು. ಬನ್ನಿ ತೋರಿಸ್ತೀನಿ. ಅದನ್ನು ಅಷ್ಟೇ, ನೀವು ಆ ಕಡೆ ಸೈಡಿಗಾದರೂ ಕಟ್ಬೋದು, ಈ ಕಡೆ ಸೈಡಿಗಾದರೂ ಕಟ್ಬೋದು. ಸೇಮ್ ಅದೇ ರೀತಿ ಒಳಗಡೆ ಹಾಕಬೇಕು, ಎಳಿಬೇಕು, ಟೈಟ್ ಮಾಡ್ಕೊಬೇಕು ಫಸ್ಟ್ ಈ ಪೊಸಿಷನ್ನು. ನೆಕ್ಸ್ಟ್ ಇನ್ನೊಂದು ಎಂಡನ್ನು ಆ ಬ್ಯಾಗಿನ ಕ್ಲಿಪ್ ಇರುತ್ತೆ, ಆ ಕ್ಲಿಪ್ಪಿಗೆ ಮತ್ತೆ ಕನೆಕ್ಟ್ ಮಾಡಬೇಕು. ಫಸ್ಟ್ ಈ ರೀತಿ ಒಳಗಡೆ ಕಳಿಸಿ, ನೆಕ್ಸ್ಟ್ ವಾಪಸ್ ಅದನ್ನು ಇನ್ನೊಂದು ಜಾಗ ಇರುತ್ತೆ ಅಲ್ಲಿಂದ ಹೊರಗಡೆ ತೆಗಿಬೇಕು. ಅಲ್ಲಿಂದ ಹೊರಗಡೆ ತೆಗೆದು ಜೋರಾಗಿ ಒಂದು ಸತಿ ಪುಲ್ ಮಾಡಿದರೆ ಟೈಟ್ ಆಗುತ್ತೆ. ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ಅದು ಗೊತ್ತಾದಮೇಲೆ ಎಲಾಸ್ಟಿಕ್ ಒಳಗಡೆ ಅದನ್ನು ಹಾಕಿದರೆ ಅದನ್ನು ಥ್ರೆಡ್ಡು ಹಾರಾಡೋದಿಲ್ಲ, ಆ ರೀತಿ ಟೈಟಾಗಿ ಕೂತ್ಕೊಳುತ್ತೆ. ಈಗ ಟ್ಯಾಂಕ್ ಕವರ್ಗೆ ಬ್ಯಾಗ್ನ ಹೇಗೆ ಫಿಟ್ ಮಾಡೋದು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಫಸ್ಟು ಎಕ್ಸ್ಪ್ಯಾಂಡಬಲ್ ಜಿಪ್ ಇದೆಯಲ್ಲ, ಅವಶ್ಯಕತೆ ಇದ್ದರೆ ಬಿಡಬೇಕು, ಇಲ್ಲಾಂದರೆ ಈ ರೀತಿ 360 ಡಿಗ್ರಿ ಜಿಪ್ ಇದು. ಪೂರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೋ ವಾಪಸ್ ಜಿಪ್ಪು ಅಲ್ಲಿಗೆ ಹೋಗಿ ಎಂಡ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಟೈಟ್ ಮಾಡಬೇಕು. ಈಗ ಎಂಡ್ ಆಯ್ತು ನೋಡಿ ಅದು. ನೆಕ್ಸ್ಟ್ ಇದನ್ನು ಟ್ಯಾಂಕ್ ಕವರ್ಗೆ ಟ್ಯಾಂಕ್ ಬ್ಯಾಗ್ನ ಹೇಗೆ ಫಿಟ್ ಮಾಡಬೇಕು ಅಂದರೆ, ಈ 4 ಕ್ಲಿಪ್ ಇರುತ್ತೆ, ಜಸ್ಟ್ ಅದಕ್ಕೆ ನಾವು ಪ್ಲಗ್ ಇನ್ ಮಾಡಬೇಕು. ಯಾಕಂದರೆ ನಾವು ಟ್ಯಾಂಕ್ ಕವರ್ ಆಲ್ರೆಡಿ ಫಿಟ್ ಮಾಡಿರ್ತೀವಲ್ಲ, ಇದನ್ನು ಜಸ್ಟ್ ಪ್ಲಗ್ ಇನ್ ಮಾಡಿದರೆ ಸಾಕು. ಇದು 2ನೇದು, ಇದು 3. ಓಕೆ, ಸಾರಿ, ಫಿಟ್ ಆಯಿತು. ಈಗೇನಿಲ್ಲ, ಈ ವಾಟರ್ ಪ್ರೂಫ್ ಕವರ್ ಇದೆಯಲ್ಲ, ಅಕಸ್ಮಾತ್ ನೀವು ಡಸ್ಟ್ ಜಾಸ್ತಿ ಇತ್ತು, ಇಲ್ಲ ಮಳೆ ಬರ್ತಾ ಇತ್ತು, ಆ ಸಮಯದಲ್ಲಿ ಇದನ್ನ ಯೂಸ್ ಮಾಡಿಕೊಂಡ್ರೆ ಬೆಸ್ಟ್. ನೀವು ಬ್ಯಾಗ್ನ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ನೋಡಿ, ವೆಲ್ ಕ್ರೋನ್ ಕೊಟ್ಟಿರ್ತಾರೆ, ಅದನ್ನು ಆ ರೀತಿ ವೆಲ್ ಕ್ರೋನ್ನ ಫಿಟ್ ಮಾಡಿದರೆ ಅದು ಇನ್ನೂ ಸ್ವಲ್ಪ ಟೈಟಾಗಿ ಕೂತ್ಕೊಳುತ್ತೆ.
ನೆಕ್ಸ್ಟ್ ಈಗ ಇದ್ರೊಳಗಡೆ ಏನೇನು ಮ್ಯಾಕ್ಸಿಮಮ್ ಇಡಿಸ್ಬೋದು ಅಂದರೆ ನೀವು ಹಬ್ಬ ಅಂದರೆ ಇದರಲ್ಲಿ ಲ್ಯಾಪ್ಟಾಪ್ ಇಡ್ಬೋದು, ಕ್ಯಾಮ್ರಾ, ಆಕ್ಸೆಸರೀಸು, ಗೋಪ್ರೋ, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಒನ್ ಡೇ ಟ್ರಿಪ್ಪಿಗೆ ನಿಮಗೆ ಬೇಕಾದಂಥ ಬಟ್ಟೆನ ಅದನ್ನೆಲ್ಲ ಇದರಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮತ್ತು ಸೇಫ್ ಇರುತ್ತೆ. ಮತ್ತು ಈ ಸೈಡ್ ಜಿಪ್ಪಲ್ಲಿ ಈ ಗ್ಲೌಸಸ್ಸು, ಮೆಡಿಸನ್ಸು, ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಇದರಲ್ಲಿ ಇಟ್ಕೊಬೋದು. ಒಳಗಡೆ ಚೆಲ್ಲಪಿಲ್ಲಿ ಆಗೋದಿಲ್ಲ. ನೆಕ್ಸ್ಟು ಈ ಫ್ರಂಟ್ ಡಿಸ್ಪ್ಲೇ ಕವರ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನೀವು 2 ಫೋನ್ಸ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ, ಅಷ್ಟು ಸ್ಪೇಸ್ ಇದೆ. ಇದರೊಳಗಡೆ ಫೋನ್ನ ಹಾಕಿ ಹೇಗೆ ಟಚ್ ಎಲ್ಲ ವರ್ಕ್ ಆಗುತ್ತಿಲ್ಲ ಅಂತ ನಿಮಗೆ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಈ ರೀತಿ ಫೋನ್ ಅದರೊಳಗಡೆ ಇಟ್ಬಿಟ್ಟು ಈ ಥರ ಜಿಪ್ ಹಾಕಿ ಕವರ್ ಮಾಡಿದರೆ ನೋಡಿ ಸ್ನೇಹಿತರೆ, ಈಸಿಯಾಗಿ ಆಕ್ಸೆಸ್ ಆಗ್ತಾಯಿದೆ. ಏನು ಕಷ್ಟ ಏನಿಲ್ಲ, ತುಂಬ ಟಚ್. ಅಲ್ಲಿ ನಿಮಗೆ ಚಾರ್ಜ್ ಮಾಡಬೇಕಂದ್ರೆ ಇಯರ್ಫೋನ್ಸ್ ಹಾಕೊಳೋಕ್ಕೆ ಜಾಗನೂ ಇದೆ, ಈಸಿಯಾಗಿ ಚಾರ್ಜು ಮಾಡ್ಬೋದು ನೋಡಿ. ಅದೇ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಈ ಜಿಪ್ಪಲ್ಲಿ ಈ ಕವರ್ ಇದೆಯಲ್ಲ, ಯೂಸ್ ಮಾಡಲಿಲ್ಲ ಅಂದರೆ ನೀವು ಅದನ್ನು ಇಡೋಕ್ಕಂತಲೇ ಆ ಜಿಪ್ ಎಕ್ಸ್ಟ್ರಾ ಕೊಟ್ಟಿರೋದು. ಅದೊಂದು ಇದರಲ್ಲಿ ತುಂಬ ಚೆನ್ನಾಗಿದೆ ಫೀಚರು. ನೀವು ಯೂಸ್ ಮಾಡ್ತಾಯಿಲ್ಲ ಅಂದರೆ ಜಸ್ಟ್ ಹಾಗೆ ಕವರ್ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ. ಇಷ್ಟ ಸ್ನೇಹಿತರೆ. ಇದಾಗ ನಿಮಗೂ ಇಷ್ಟ ಆದರೆ ತೊಗೊಬೇಕಂತ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ. ಬರೀ ಹಾವಲ್ಲ ಮೇಸ್ಟ್ರೆ.